ನಮಸ್ಕಾರಗಳು ಆತ್ಮೀಯರೇ, ಗೆಳೆಯರೇ. ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ, ದಿವ್ಯರೂಪ ಚಾನಲಿಂದ. ಈ ದಿನ ನಾನು ಒಂದು ನೈಜ ಘಟನೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಗೆಳೆಯರೇ. ಒಬ್ಬ ಅದ್ಭುತವಾದ ಲಾಯರ್, ಬಹಳ ಬುದ್ಧಿವಂತರು ಇರ್ತಾರೆ. ಇದು ನನ್ನ ಜೀವನದಲ್ಲಿ ನಾನು ನೋಡಿದ ಘಟನೆ, ಸಾಕ್ಷಿಯಾಗಿರುವ ಘಟನೆ ಕೂಡ. ಅದ್ಭುತವಾದ ಲಾಯರ್ ಅವರು. ಎಂಥದೇ ಕೆಲಸ ಮಾಡಿ, ಕಳ್ತನ ಸುಳ್ತನ ಮಾಡಿ, ಸಣ್ಣ ಪುಟ್ಟ ದರೋಡೆಗಳನ್ನ ಮಾಡಿ ಬಂದವ್ರಿಗೆಲ್ಲ ನಿರಪರಾಧಿ ಅಂತ ಪ್ರೂವ್ ಮಾಡಿಸಿ ಕಳಿಸ್ತಾ ಇರ್ತಾರೆ. ಸಣ್ಣ ಪುಟ್ಟವಾದಂಥ ಯಾವುದೇ ಇಂಥ ಕೆಲಸಗಳು ಮಾಡಿದವರು ಈ ಲಾಯರ್ ಹತ್ರ ಹೋಗ್ತಾ ಇರ್ತಾರೆ. ಇವರು ಭಾಳ ಪ್ರಸಿದ್ಧಿಯಾಗಿರ್ತಾರೆ. ಅಂಥವನ್ನೆಲ್ಲ ನಿರಪರಾಧಿಗಳಾಗಿ ಬಿಡುಗಡೆ ಮಾಡಿಸ್ತಾ ಇರ್ತಾರೆ. ಒಂದು ಸರಿ ಹೀಗಾಗತ್ತೆ. ಒಬ್ಬ ಕಳ್ಳತನದ ಆಪಾದನೆ ಮೇಲೆ ಬಂದಿರ್ತಾನೆ. ಅವನ್ನ ಕೋರ್ಟಲ್ಲಿ ಜಡ್ಜ್ ಮುಂದೆ ನಿಲ್ಲಿಸಿರ್ತಾರೆ. ಕಟಕಟಲೆ ಇದ್ದಂಥ ಆತ ಈ ಲಾಯರ್ ಪ್ರಶ್ನೆಗಳನ್ನ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಆತನಿಗೆ ಏನು ಜ್ಞಾನೋದಯ ಆಗಿತ್ತೋ ಗೊತ್ತಿಲ್ಲ, ತಾನು ಮಾಡಿರೋ ಕೆಲಸವನ್ನು ಒಪ್ಕೊಳ್ಳೋಕ್ಕೆ ಶುರು ಮಾಡ್ತಾನೆ. ಲಾಯರು ಆತನನ್ನು ನಿರಪರಾಧಿ ಅಂತ ಸಾಬೀತು ಮಾಡಿಸೋಕ್ಕೆ ಶತಪ್ರಯತ್ನ ಮಾಡ್ತಾಯಿದ್ರೆ ಅವನೇ ಸ್ವತಃ ಹೇಳ್ತಾನೆ, ಇಲ್ಲ, ನಾನು ಈ ಕಳ್ಳತನ ಮಾಡಿದ್ದೀನಿ, ಇಷ್ಟು ಕೆಟ್ಟದ್ದನ್ನು ಮಾಡಿದ್ದೀನಿ, ನನ್ನ ಜೀವನದಲ್ಲಿ ಅನೇಕ ತಪ್ಪುಗಳನ್ನ ಹಿಂದೆ ಮಾಡಿ ಬಚಾವಾಗಿದ್ದೆ, ಇವತ್ತು ನಾನು ಮಾಡಿರೋದು ಸರಿ ಇಲ್ಲ, ನನಗೆ ನನ್ನ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಅಂತ ಪಟ್ಟಿಡಿದು ಬಿಡ್ತಾನೆ. ಲಾಯರ್ ಏನು ಮಾಡೋಕ್ಕಾಗಲ್ಲ. ಜಡ್ಜ್ ತೀರ್ಪು ಕೊಡ್ತಾರೆ, ಅವನಿಗೆ ಶಿಕ್ಷೆ ಆಗುತ್ತೆ. ಆದರೆ ಈ ಘಟನೆ ಆ ಲಾಯರ್ ಮೇಲೆ ಭಾಳ ಪರಿಣಾಮ ಬೀರುತ್ತೆ. ನಮ್ಮ ತಂದೆ ತಾಯಿ ಇಷ್ಟು ಓದಿಸಿ ಲಾ ಪದವಿಯನ್ನು ಮಾಡಿಸಿದ್ರು ಕೂಡ ನಾವು ಸುಳ್ಳುಗಳನ್ನೇ ಬೆಂಬಲಿಸ್ಕೊಂಡು ಹೋಗಿ ಸತ್ಯವನ್ನು ಮರೆಮಾಚ್ತಾ ಇದ್ದೆ. ಆದರೆ ಈ ಘಟನೆಯಿಂದ ಭಾಳ ನನಗೆ ಜ್ಞಾನೋದಯ ಆಯಿತು ಅಂತ ಅವರು ಹೇಳ್ಕೊತಾರೆ. ಅವರು ಆತನನ್ನು, ಆ ಕಳ್ಳನನ್ನು ನನ್ನ ಗುರು ಅಂತ ಹೇಳ್ಕೊತಾರೆ. ಮುಂದಿನ ದಿನಗಳಲ್ಲಿ ಅವರು ಬೆಟ್ಟ ಗುಡ್ಡಗಳ ಅಲ್ಲಿ ಹೋಗಿ ಧ್ಯಾನಸ್ಥರಾಗಿ ತಪಸ್ಸು ಮಾಡಿ ತಮ್ಮ ಮನೋ ನಿರ್ಧಾರವನ್ನು, ಅಂದರೆ ಅದ್ಭುತ ಸಂಕಲ್ಪವನ್ನು ಮಾಡ್ತಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಾನು ಸತ್ಯವಾದ ಮಾರ್ಗವನ್ನೇ ಅನುಸರಿಸಿ ನಡಿಬೇಕು ಅಂತ. ವಯಸ್ಸಾಗಿದ್ದರೂ ಕೂಡ ಆಗ ಅವರ ನಿರ್ಧಾರದಿಂದ ಅವರಲ್ಲಿ ಮಹತ್ವದ ಶಕ್ತಿ ಬಂತು ಅಂತ ಕಾಣುತ್ತೆ. ಅವರೊಂದು ಧಾರ್ಮಿಕ ಪ್ರಾರ್ಥನಾ ಮಂದಿರ ತೆರಿಬೇಕು ಅಂತ ಒಂದು ಜಾಗವನ್ನು ಪಡೆದು ಅಲ್ಲಿ ಆ ಕಟ್ಟಡದ ಅಡಿಪಾಯ ಆಗ್ತಾರೆ. ಆ ದಿನಗಳೆಲ್ಲ ನನಗೆ ಗೊತ್ತು ಗೆಳೆಯರೆ. ಭಾಳಷ್ಟು ಜನ ಅವ್ರನ್ನ ಟೀಕೆ ಮಾಡೋದನ್ನ ನಾನು ಕಣ್ಣಾರೆ ನೋಡಿದ್ದೆ. ಇದು ಸಾಧ್ಯವೇ? ಇಷ್ಟು ದೊಡ್ಡದಾದ ಕಟ್ಟಡ ನಿರ್ಮಾಣ ಮಾಡೋಕ್ಕೆ ಸಾಧ್ಯವೇ? ಇದು ಸಾಧ್ಯ ಇಲ್ಲ ಅಂತ ಭಾಳಷ್ಟು ಜನ ಅವ್ರನ್ನ ಟೀಕೆ ಮಾಡ್ತಾರೆ. ಆದರೆ ಒಂದೊಂದೇ ಹೆಜ್ಜೆ ಮುಂದೆ ಹೋದವರು ಆ ಬೃಹತ್ ಕಟ್ಟಡವನ್ನು ಸಂಪೂರ್ಣಗೊಳಿಸ್ತಾರೆ. ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ ಮಹಾನ್ ಸ್ವಾಮೀಜಿಗಳನ್ನ ಕರೆಸಿ ಅಲ್ಲಿ ಪ್ರವಚನ ಮಾಡಿಸ್ತಾರೆ. ತದನಂತರ ಅವರು ಸ್ವಾಮೀಜಿಯಾಗೂ ಪರಿವರ್ತನೆ ಹೊಂದ್ತಾರೆ. ಭಾಳ ಅರ್ಥಪೂರ್ಣವಾದ ಕೆಲಸಗಳನ್ನ ಮಾಡ್ತಾರೆ. ಒಳ್ಳೆಯ ಸಾಹಿತಿಯೂ ಆಗಿರ್ತಾರೆ. ರಾಜ್ಯ ಮಟ್ಟದ ಅನೇಕ ಪ್ರಶಸ್ತಿಗಳನ್ನು ಪಡಿತಾರೆ. ಇಂದೂ ಕೂಡ ಆ ಕೇಂದ್ರ ಧಾರ್ಮಿಕ ಕೇಂದ್ರವಾಗಿದೆ. ಜನರು ಅಲ್ಲಿ ಹೋಗಿ ಧ್ಯಾನ ಪೂಜೆ ಮಾಡ್ತಾರೆ. ಹಾಗಾಗಿ ಅಲ್ಲಿ ಸಮಾರಂಭಗಳು ನಡೀತದೆ. ಅದೊಂದು ಪವಿತ್ರವಾದ ತಾಣವಾಗಿದೆ. ನೋಡಿ, ಇದು ನೈಜ ಘಟನೆ. ಒಬ್ಬ ವ್ಯಕ್ತಿ ಯಾವುದೇ ಗಳಿಗೆಯಲ್ಲಾರು ಮನಸ್ಸು ಪರಿವರ್ತನೆ ಆದರೆ ಎಂಥ ಪವಾಡ ಸದೃಶ ಕೆಲಸಗಳು ಸಾಧ್ಯ ಆಗುತ್ತೆ. ಅದರಿಂದ ನಾವು ಯಾವುದೇ ಘಟ್ಟದಲ್ಲಾಗಿದ್ದರೂ ಕೂಡ, ಎಷ್ಟೇ ಪ್ರಪಾತಕ್ಕೆ ಬಿದ್ದಿದ್ರೂ ಕೂಡ ನಮ್ಮ ಮನಸ್ಸನ್ನು ಗಟ್ಟಿಗೊಳಿಸಿಕೊಂಡು ಈ ದಿನದಿಂದ ನಾನು ಯಶಸ್ಸಿನ ಪಥಕ್ಕೆ ಬರ್ತೀನಿ ಅಂದರೆ ಖಂಡಿತ ಸಾಧ್ಯವಿದೆ ಗೆಳೆಯರೆ. ನಮ್ಮ ಜೀವನದಲ್ಲಿ ಏನೇ ಆಗಿದ್ದರೂ ಕೂಡ ನಾವು ಧೈರ್ಯ ಕಳ್ಕೊಳ್ದೆ, ವೆನ್ ಯು ಥಿಂಕ್ ಆಲ್ ಈಸ್ ಲಾಸ್ಟ್ ಜಸ್ಟ್ ರಿಮೆಂಬರ್ ಫ್ಯೂಚರ್ ರಿಮೈನ್ಸ್ ಅಂತಾರೆ. ಎಲ್ಲ ಹೋಯಿತು ಅಂತ ಚಿಂತೆ ಮಾಡದೆ ಭವಿಷ್ಯ ಇದೆ ಅಂತ ಯೋಚನೆ ಮಾಡಿ ನಾವು ಕೂಡ ಅಂಥ ಸ್ಥಿತಿಲಿದ್ದರೆ, ಅಥವಾ ಯಾವುದೇ ರೀತಿಯಾದ ಸಮಸ್ಯೆಗಳಿಂದ ವಿಚಲಿತನಾಗಿದ್ದರೆ ನಾಳೆ
ನಮ್ಮದೇ ಅನ್ನೋ ಭರವಸೆಯೊಂದಿಗೆ ಮುಂದೆ ಸಾಗ್ತಾ ಇರೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಘಟನೆಯೊಂದಿಗೆ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಲಿಂಕ್ಸ್ ಕಳಿಸಿ ಹೆಚ್ಚಿನ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿ ಅಂತ ಕೇಳ್ಕೊತಾ ನಿಮಗೆ ವಂದಿಸಿ ನನ್ನ ಈ ದಿನದ ಮಾತನ್ನು ಮುಗಿಸ್ತಾ ಇದ್ದೀನಿ ಗೆಳೆಯರೆ. ನಮಸ್ಕಾರಗಳು.